ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಶ್ರೀನಿವಾಸ್ ಪ್ರಸಾದ್ ಅವರು ಇಷ್ಟು ಜಲ್ದಿ ಕಾಲವಾಗ್ತಾರೆ ಅಂತ ನನಗೆ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ನಾನು ಈ ತಿಂಗಳು 12ನೇ ತಾರೀಕು ಭೇಟಿ ಮಾಡಿದ್ದೆ. ನನ್ನ ಜೊತೆಲಿ ಸುಮಾರು ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿದ್ದೆ. ದೇಶದ ಪಾಲಿಟಿಕ್ಸ್ ಎಲ್ಲ ಮಾತಾಡಿದ್ರು. ಜೊತೆಗೆ ಅವರಿಗೆ ಅವತ್ತು ನಾನು ನೋಡಿದಾಗ ಮೆಂಟಲ್ ಫ್ಯಾಕಲ್ಟಿ ಬಹಳ ಚೆನ್ನಾಗಿತ್ತು, ಜ್ಞಾಪಕ ಶಕ್ತಿ ಬಹಳ ಚೆನ್ನಾಗಿತ್ತು. ನಾನು ಅನ್ಕೊಂಡಿದ್ದೆ ಇಷ್ಟು ಬೇಗ ಸಾಯ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಆಮೇಲೆ ಮೊನ್ನೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ನೋಡ್ಲಿಕ್ಕೆ. ಅಷ್ಟೊತ್ತಿಗೆ ಅನ್ಕಾನ್ಸಿಯಸ್ ಆಗ್ಬಿಟ್ಟಿದೆ. ಡಾಕ್ಟರ್ ಕೇಳಿದೆ, ಕಷ್ಟ ಎಲ್ಲ ಪ್ರಯತ್ನ ಮಾಡಿದೀವಿ, ಕಷ್ಟ ಇದೆ, ಎಲ್ಲ ಅಂಗಾಂಗಗಳು ಕೂಡ ಫೇಲ್ ಆಗ್ಬಿಟ್ಟಿದ್ದಾವೆ, ಸಪೋರ್ಟ್ ನಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದೆ. ಸೊ ಅಷ್ಟೊಂದು ಹೋಪ್ಸ್ ಇರಲಿಲ್ಲ ಡಾಕ್ಟರ್ಗಳಿಗೆ. ಅವ್ರ ಮನೆಯವ್ರನ್ನೆಲ್ಲರೂ ಭೇಟಿ ಮಾಡಿದೆ, ಅವ್ರ ಮಿಸಸ್ಸು, ಅವ್ರ ಹೆಣ್ಮಕ್ಳು, ಅಳಿದಿರು ಎಲ್ಲರೂ ಮೊನ್ನೆ ಭೇಟಿ ಮಾಡಿದ್ದೆ. ಅವ್ರು ಸ್ವಲ್ಪ ಹೋಪ್ಫುಲ್ ಆಗಿದ್ರು. ಅದಕ್ಕಿಂತ ಮುಂಚಿತವಾಗಿ 2 ದಿನ ಅಂತೇಳಿ ಅವ್ರ ಮಗಳಿಗೆ ಫೋನ್ ಮಾಡಿದ್ದೆ ನಾನು. ಶಿ ವಾಸ್ ಹೋಪ್ಫುಲ್, ಇಂಪ್ರೂವ್ ಆಗ್ಬಹುದು ಅಂತಕ್ಕಂಥದ್ದು ಮಾತನ್ನು ಹೇಳಿದ್ರು. ಆದ್ರೆ 2 ದಿನ ಆದ್ಮೇಲೆ ಅದಿರ್ಲಿಲ್ಲ ಆ ಹೋಪ್ಸ್. ಬಟ್ ಎನಿವೆ 2013 ಜನವರಿನಲ್ಲಿ ಅವರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿತ್ತು. 2013 ಜನವರಿ. 11 ವರ್ಷ ಮ್ಯಾನೇಜ್ ಮಾಡಿದ್ರು. ಸೊ ಟ್ರಾನ್ಸ್ಪ್ಲಾಂಟ್ ಆಗಿದ್ದಂತ ಕಿಡ್ನಿನೂ ಕೂಡ ಫೇಲ್ ಆಗಿತ್ತು. ವಿಲ್ ಪವರ್ ಇತ್ತು ಅವರಿಗೆ. ಸೊ ಹಾಗಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೂ ಕೂಡ 11 ವರ್ಷ ಬದುಕಿದ್ರು. ನಾನು ಅವರು ಒಂದೇ ವಯಸ್ಸು. 47ನೇ ಇಸ್ವಿ, ನಾನು 47ನೇ ಇಸ್ವಿ, ಆಗಸ್ಟ್ ತಿಂಗಳು ಅಂತ ಹೇಳಿದ್ರು. ಬಟ್ ರಾಜಕೀಯದಲ್ಲಿ ನೇರ ನುಡಿಗೆ ಹೆಸರಾದಂಥವ್ರು, ಇದ್ದದನ್ನ ಇದ್ದಾಗೆ ಹೇಳ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು. ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ವಿರುದ್ಧ ಹೋರಾಟ ಮಾಡ್ತಾ ಇದ್ರು. ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಆಗಿದ್ರು. ಸಮಾಜದಲ್ಲಿ ಯಾರ ಮೇಲೆ ಅನ್ಯಾಯ ಆದ್ರೂ ಕೂಡ ಅದನ್ನ ಪ್ರತಿಭಟಿಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ರು. ಜೀವನದುದ್ದಕ್ಕೂ ಕೂಡ ಅಸಮಾನತೆ ವಿರುದ್ಧ ಹೋರಾಟ ಮಾಡಿದವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನ ಪಾಲನೆ ಮಾಡ್ತಕ್ಕಂಥ ಬಂದಿದ್ರು. ಅವರು ಕೇಂದ್ರದಲ್ಲಿ ಕೂಡ ಮಂತ್ರಿಯಾಗಿದ್ರು. ಸೋಲು ಗೆಲುವು ಎರಡನ್ನೂ ಕೂಡ ಕಂಡಿದ್ರು. ನಾವು ಕಂಡಿದ್ದೀವಿ ಅಂತ ಇಟ್ಕೊಂಡು ಸೋಲು ಗೆಲುವು ಎಲ್ಲ ರಾಜಕೀಯದಲ್ಲಿ ಇದ್ದೇ ಇರ್ತದೆ. ಸೊ ಅವರು ಕೂಡ ಸೋಲು ಗೆಲುವೆಲ್ಲ ಬಹಳ ದೀರ್ಘಕಾಲ, ಸುಮಾರು 50 ವರ್ಷಗಳ ಕಾಲ ಆಕ್ಟಿವ್ ಪಾಲಿಟಿಕ್ಸ್ ನಲ್ಲಿ 50 ವರ್ಷ ಕಾಲ. ಇತ್ತೀಚೆಗೆ ಅವರು 50 ವರ್ಷ ಮುಗಿದಿದೆ. ನಾನು ಚುನಾವಣೆಯಿಂದ ನಿಂತು 5 ವರ್ಷ ಆಗಿದೆ, 50 ವರ್ಷ ಆಗಿದೆ. ಆಕ್ಟಿವ್ ಪಾಲಿಟಿಕ್ಸ್ ಇಂದ ರಿಟೈರ್ ಆಗ್ಬೇಕು ಅಂತ ಹೇಳಿ ರಿಟೈರ್ ಆಗಿದೆ. ಇತ್ತೀಚೆಗೆ ಒಂದೂವರೆ ತಿಂಗಳಾಗಿರೋದು.
ನಾನು ಭೇಟಿಯಾದಾಗಲೂ ಕೂಡ ಹೇಳಿದ್ರು, ನಾನು ನಮ್ಮ ಅಭ್ಯರ್ಥಿಯನ್ನ ಸಪೋರ್ಟ್ ಮಾಡಿ ಅಂತ ಕೇಳಿದಾಗ ಇಲ್ಲ ನಾನು ರಾಜಕೀಯದಿಂದ ನಿವೃತ್ತಿಯಾಗಿದ್ದೇನೆ ಅಂತ ಹೇಳಿದ್ರು. ಯಾರಾದರೂ ಸ್ನೇಹಿತರು ಇದ್ರೆ ಬೇಕಾದ್ರೆ ಹೇಳ್ತೀನಿ ಅಂತ ಹೇಳಿದ್ರು. ಬಟ್ ಅವರು ಪಾಪ ನಾನು ಎಲ್ಲೂ ಕೂಡ ಬರಲ್ಲ, ಆಕ್ಟಿವ್ ಪಾಲಿಟಿಕ್ಸ್ ಇಂದ ನಿವೃತ್ತಿ ಆಗ್ಬಿಟ್ಟಿದ್ದೀನಿ, ಮತ್ತೆ ನಾನು ಯಾರಿಗೂ ಕ್ಯಾಂಪೇನ್ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಬಿಜೆಪಿ ಅವ್ರಿಗೂ ಮಾಡಲ್ಲ, ಕಾಂಗ್ರೆಸ್ಗೂ ಮಾಡಲ್ಲ, ಯಾರು. ಸೊ ಹೋರಾಟದ ಬದುಕನ್ನ ಮಾಡ್ಕೊಬಂದ್ವಿ. 50 ವರ್ಷಗಳ ಕಾಲ ಹೋರಾಟದ ಬದುಕು, ಅಸಮಾನತೆ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು. ಅತ್ತೆಯವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವರ ಸಾವಿನಿಂದ ಒಂದು ಕರ್ನಾಟಕ ರಾಜಕಾರಣಕ್ಕೆ ನಷ್ಟ ಆಗಿದೆ ಅಂತ ಹೇಳಿ ನನಗೆ ಅನಿಸುತ್ತೆ. ಅದೆಲ್ಲ ಹೇಳಲಿಲ್ಲಪ್ಪ ಅವರು, ಅವೆಲ್ಲ ರಾಜಕೀಯ ಮಾತಾಡೋದ್ರ ಹೊರತು ನನಗೆ ಸಂತೋಷ ಕ್ಷಣ. ರಾಜಕೀಯದಲ್ಲಿ ಸಂತೋಷ ಕ್ಷಣ ಅನ್ನೋದು ಬಹಳ ಕಡಿಮೆ. ಹೋರಾಟ ಮಾಡುವಾಗ ಸಾಮಾಜಿಕ ನ್ಯಾಯ, ಅಸಮಾನತೆ ವಿರುದ್ಧ ಹೋರಾಟ ಮಾಡುವಾಗ ಸಂತೋಷದ ಕಣಗಳು ಬಹಳ ಕಡಿಮೆ. ಅವರು ನನ್ನ ಜೊತೆ ಏನ್ ಮಾತಾಡಿದ್ರು ಅಲ್ಲ, ಅದು ಬಹಳ ವರ್ಷ ನಾನು ಅವರು ಭೇಟಿಯಾಗಿರಲಿಲ್ಲ. ಬಹಳ ವರ್ಷದ ನಂತರ ಭೇಟಿಯಾಗಿದ್ವಲ್ಲ, ಅದಕ್ಕೆ ಹೇಳಿರ್ಬೇಕು. ಹೌದೌದು. ಜೊತೆಲೇ ಪಾಲಿಟಿಕ್ಸ್ ಮಾಡಿದವರು, ನನ್ನ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ದಂಥವ್ರು, ಆಮೇಲೆ ಜನತಾ ಪಾರ್ಟಿನಲ್ಲಿ ಜೊತೆಲಿ ಇದ್ದವರು, ಆಮೇಲೆ ಕಾಂಗ್ರೆಸ್ನಲ್ಲೂ ಕೂಡ ಜೊತೆಲಿ ಇದ್ದವರು, ನನ್ನ ಸಹೋದ್ಯೋಗಿ ಆಗಿದ್ದವರು. ಸೊ ಹಾಗಾಗಿ ಅಂಥವ್ರನ್ನ ಕಳ್ಕೊಂಡಾಗ ಬಹಳ ದುಃಖ ಆಗೇ ಆಯ್ತು. ಹೌದೌದು, ನಾನು ಹೇಳಿದೆ ಈ ಶುಗರ್ ಇರೋದ್ರಿಂದ ಡೋಂಟ್ ನೆಗ್ಲೆಕ್ಟ್ ಇಟ್ ಅಂತ ಹೇಳಿದೆ. ಗಾಯ ವಾಸಿ ಮಾಡ್ಕೊಳ್ಳಿ, ಅದರಿಂದಲೇ ಆ ಗಾಯದಿಂದಲೇ ಅವ್ರಿಗೆ ಪಸ್ ಎಲ್ಲ ಆಗ್ಬಿಟ್ಟು ತೊಂದರೆ ಆಗಿರೋದು. ಇಲ್ಲ, ಅವ್ರು ಯಾರೋ ಹೇಳಿದ್ರು ಒಬ್ರು, ಅದನ್ನೆಲ್ಲ ಈ ಮೊದಲು ಇದೆಲ್ಲ ಕ್ರಿಮೇಷನ್ ಎಲ್ಲ ಮಾಡಿ ಆಮೇಲೆ ಮಾತಾಡೋಣ. ನಾಳೆ ಮೈಸೂರು ಮತ್ತು ಚಾಮರಾಜನಗರ 2 ಜಿಲ್ಲೆಗಳಲ್ಲಿ ರಜಾ ಘೋಷಣೆ ಮಾಡಿದೆ. ಮತ್ತೆ ಸ್ಟೇಟ್ ಆನರ್ ಕೊಡ್ಲಿಕ್ಕೆ ಹೇಳಿದ್ದೀವಿ. ಸ್ಟೇಟ್ ಆನರ್ ಕೊಡೋದು ರಜಾ ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ 2 ಜಿಲ್ಲೆಗಳಿಗೆ ರಜಾ, ಸರ್ಕಾರಿ ರಜಾ ಕೊಡ್ತಕ್ಕಂಥದ್ದು. ಸೊ ಒಬ್ಬ ಸ್ನೇಹಿತನನ್ನ ಕಳ್ಕೊಂಡಿರ್ತಕ್ಕಂಥದ್ದು ನನಗೆ ಬಹಳ ದುಃಖ ಆಗಿದೆ. ಜೊತೆಲಿ ಇದ್ದವರು, ಮಂತ್ರಿ ಆಗಿದ್ದವರು, ಒಟ್ಟಿಗೆ ರಾಜಕೀಯ ಮಾಡಿದವರು, ಬಹಳ ದುಃಖ ಆಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಅವ್ರ ಸಾವು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.